ಯಾಕೆ ಮೀಟಿಂಗ್ ಕರೆದಿರೋದು? ಬೇಗ ಹೇಳಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಇನ್ನು 3 ದಿನ ಮಟ್ಟಿಗೆ ನನ್ನನ್ನ ಯಾವುದೇ ಕ್ಷಣದಲ್ಲಿ ಕಂಡಾಗ, ಎಲ್ಲೇ ಕಂಡಾಗ, ಹೇಗೆ ಕಂಡಾಗ ತಾವೆಲ್ಲರೂ ಗಡ 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 ಅಂತ ನಡಗಬೇಕು. ಯಾಕೆ ನಡಕ್ಬೇಕು ಅಂತ ರಿಂಗ್ ಕೊಡಿ. ಬಂದೆ, ವಿಷಯಕ್ಕೆ ಬಂದೆ. ಅದು ನಾಳೆ ನಮ್ಮ ಮನೆಗೆ ಶಿವಧ್ವಜ ವಂಶದ ವೀರಧ್ವಜ ಪಾಳೆಗಾರರು ಅವರ ಪತ್ನಿಯಾಗಿರ್ತಕ್ಕಂಥ ರಮಣೀ ದೇವಿ ಸಮೇತ ಬರ್ತಾ ಇದ್ದಾರೆ. ಅವರ ಮುಂದೆ ನಾನು ನಮ್ಮ ಮನೆಯಲ್ಲಿ ನನ್ನನ್ನ ಕಂಡ್ರೆ ಎಲ್ಲರೂ ಗಡಗಡ ಅಂತ ನಡಗುತ್ತಾರೆ. ಅದರಲ್ಲೂ ವಿಶೇಷವಾಗಿ ನನ್ನ ಹೆಂಡತಿ ಬೆಚ್ಚಿ ಬೆಚ್ಚಿ ಬೀಳ್ತಾವಳೆ ಅಂತ ಕೊಚ್ಕೊಂಡ್ಬಿಟ್ಟಿದ್ದೀನಿ. ನಾವೆಲ್ಲ ನಿಮ್ ಕಂಡ್ರೆ ಗಡಗಡ ನಡಕ್ತೀವಂತ ಬೊಗಳ ಬಿಟ್ಟಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಮಗನೇ, ನಾವು ಚಳಿಗೆ ನಡಗಲ್ಲ, ಪ್ರೀತಿ ಇದ್ ಕಡೆ ನಡಕ ಬರಲ್ಲ ಕಣೋ. ಅಲ್ಲ, ಹಾಗಂತ ಯಾರೇನು ಪುಕ್ಸಟ್ಟೆ ಈ ಕೆಲಸನ ಕೊಡ್ಬೇಕಾದಂತ ದರದು ನನಗಿಲ್ಲ. ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ರೆ ನಾನು ನಿಮ್ಮೆಲ್ಲರಿಗೂ 5,000 ರೂಪಾಯಿಗಳನ್ನ ಬಿಸಾಕತ್ತೀನಿ. ನಮ್ಮ ಮನೆಗೆ ಆಗಮಿಸಿರುವ ದಂಪತಿಗಳಿಗೆ ಸ್ವಾಗತ ಸುಸ್ವಾಗತ. ಹೇಳಿದವರಗಳೇ ರಮಣಿ, ದೊಡ್ಡವರು ಅಂದ್ರೆ ಭಯ ಭಕ್ತಿ ಬೇಡ, ಬೀಳೋರಂಗಮ್ಮನ ಕಾಲ್ಗೆ. ಏನೋ ನಮ್ಮ ಯಜಮಾನ್ರು ಪಾಂಡುರಂಗನ್ ಮನೇಲಿ ರೋಪ್ ಹಾಕ್ತೀನಿ, ಹೇಳ್ಕೊಂಡಿರು, ನಿಂಗೆ ಬಂಗಾರದ ನೆಕ್ಲೆಸ್ ಕೊಡಿಸ್ತೀನಿ ಅಂದ್ರು, ಅದಕ್ಕೆ ನಡ್ಕೊಂಡಿದೀನಿ. ಇಲ್ಲ ಅಂದ್ರೆ ಆ ಮೂಳೆ ಮನುಷ್ಯನ್ ಯಾರ್ ಕೇರ್ ಮಾಡ್ತಾರ? ನಾನು ಅಷ್ಟೇ, ನನ್ ಹಬಿನ ಕೇರೇ ಮಾಡಲ್ಲ. ಆಕ್ಚುಲಿ ಹಬಿ ನನ್ಕಂಡ್ರೆ ಗಡ 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 ನಡಕ್ತ. ನನಗೇನಾರ ಕೋಪ ಬಂದ್ರೆ ಆ ಮೂಳೆ ಗಂಡನ 3 ಅಡಿ ದೂರಕ್ಕೆ ಎಸಿತೀನಿ. ಅದಕ್ಕೆ ನೀವ್ಯಾ ಸುಮ್ನೆ ಇದ್ದೀರಾ? ನೀವು ಶುರು ಹಚ್ಕೊಳ್ಳಿ. ನಾನು ಅಷ್ಟೇ, ನಾನೇನ್ ಕಮ್ಮಿ ಇಲ್ಲ. ನನ್ಗೇನಾದ್ರು ಕೋಪ ಬಂದ್ರೆ ಹಬಿನ 4 ಅಡಿ ದೂರ ಥ್ರೋ ಮಾಡ್ತೀನಿ. ನಾನು 5 ಅಡಿ ದೂರ ಎಸಿತೀನಿ. ನಾನು 6 ಅಡಿ ದೂರ ಥ್ರೋ ಮಾಡ್ತೀನಿ. ನೀವು ಎಸಬೇಕಾಗಿರೋದು ಕಬ್ಬಣದ ಗುಂಡಲ್ಲ, ಗಂಡುಗಳೇ ಒಂದ್ಸಲ ಕಟ್ಟ ಕಡೆ ತುಂಡು. ಅಯ್ಯೋ, ಆ ಕಬ್ಬಣದ ಗುಂಡನೇ ಎಸ್ತಿದ್ದೀನಿ ಅಂದ್ಮೇಲೆ ಈ ತುಂಡು ಯಾವ ಲೆಕ್ಕ? ಎಸ್ತೀನಿ ಬಿಡ. ಯಾರು ಅವ್ರ ಗಂಡನ ಜಾಸ್ತಿ ದೂರ ಎಸ್ತಾರೋ ನೋಡೋಣವಾ? ಚಾಲೆಂಜಾ? ಚಾಲೆಂಜ್. ನಾನು ಜಾತಿ ಒಂದ್ ಪಂದ್ಯ ಕಟ್ವಿ, ಆ ಪಂದ್ಯದಲ್ಲಿ ನನ್ಗೆ ಗೆಲುವು ಸಿಗ್ಲಿ ಅಂತ ಆಶೀರ್ವಾದ ಮಾಡಿದವ್ರೆ. 10 ಸೆಕೆಂಡ್ ಅಲ್ಲಿ ಮುಗಿಸ್ಕೊ. ವಿಜಯ ನಿಂದೇ ಆಗ್ಲಿ. ನನ್ನ ಕಲಾಶೀರ್ವಾದ ನಿನ್ನ ತಲೆ ಮೇಲೆ ಇದೆ ಅಂತ ಮೇಲೆ ಗೆಲುವು ನಿನ್ನದೇ. ಏನದು ಪಂದ್ಯ? ಜಲ ಇದ್ದವೋ ಮಲ್ಲ ಇದ್ದವೋ? ಅಲ್ಲ, ಗಂಡಂದ್ರನ್ನ ದೂರ ಎಸ್ಯ. ರಮಣಿ, 1 ಲ್ಯಾಕ್ ರೆಡಿ ಮಾಡ್ಕೊಳೆ. ನಾನ್ ಯಾಕೆ ರೆಡಿ ಮಾಡ್ಕೊಳ್ಳಿ? ನನ್ ಗಂಡನ್ ಹೆಂಗ್ ಎಸಿತೀನಿ ಅಂತ ನೀನು ನೋಡು, ನಾನು ರಿಯಾಲಿಟಿ ಶೋ ಡೈರೆಕ್ಟರ್ ರಾಜೇಂದ್ರ. ಮೇಡಮ್, ಸುಮ್ನೆ ಹಿಂಗೆ ಹೆಸರು ಏನ್ ಪ್ರಯೋಜನ? ರಾಜತ್ಗೆ ಕಷ್ಟಕ್ಕಿದೆ, ಬಿಟ್ಟು ಪಬ್ಲಿಸಿಟಿ ಸಿಗುತ್ತೆ. ಮೇಡಮ್, ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ, ಸ್ಪಾನ್ಸರ್ ಮಾಡಿಸ್ತೀನಿ, ಲೈವ್ ಟೆಲಿಕಾಸ್ಟ್ ಮಾಡಿಸ್ತೀನಿ. ಗಂಡನನ್ನ ದೂರಕ್ಕೆ ಎಸೆಯುವ ರಿಯಾಲಿಟಿ ಶೋ ನಮ್ ದೇಶದಲ್ಲೇ ನಡೆದಿಲ್ಲ. ಟಿವಿಲಿ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ ಅಂದ್ರೆ ನಾನ್ ಬಿಡ್ತೀನಾ? ರಮಣಿ, ರೆಡಿ ಆಗಿ ಬಿಡ್ತೀನ? ನನ್ ಗಂಡನ್ ಎಸಿ ನೋಡಿ ಹಳೆ ಪಾಲ್ಗಾರೆಲ್ಲ ಬೆಟ್ ಬಿದ್ಬಿಡ್ಬೇಕು. ಸ್ಟಾಪ್ ಇಟ್. ಏನ್ರಿ, ಕೈ ಹಿಡಿದ ಗಂಡನ್ನ ನೆಲಕ್ಕೆ ಕೆಡವಿ ಕೊಲ್ಬೇಕು ಅಂತಿದ್ದೀರಾ? ಇದು ಕೊಲ್ಲೋ ಕಾಂಪಿಟೇಷನ್ ಅಲ್ಲ, ಜಸ್ಟ್ ಕಾಂಪಿಟೇಷನ್ ಅಷ್ಟೇ. ಹೌದಾ? ಹಾಗಿದ್ರೆ ನಾನ್ ಮೊದಲು ನಿಮ್ಮನ್ನ ಎತ್ತಿ 10 ಅಡಿ ದೂರಕ್ಕೆ ಎಸಿತೀನಿ. ನೀವೇನಾದ್ರೂ ಬದುಕುಳಿದಿದ್ರೆ ಅಲ್ಲಿ ನಿಮ್ ಗಂಡನ ಎಸೆಯೋರಂತ. ನೋ, ಇದು ಹೇಗ್ ಸಾಧ್ಯ ಆಗುತ್ತೆ? ಏನಮ್ಮ ನಿನ್ ಹೆಸರು? ನನ್ನ ಹೆಸರು ರಮಣಿ. ನಾನ್ ನಿನ್ನ ಎತ್ತಿ 20 ಅಡಿ ದೂರಕ್ಕೆ ಎಸಿತೀನಿ. ನೀನೇನಾದ್ರೂ ಬದುಕುಳಿದಿದ್ರೆ ಆಮೇಲೆ ನೀನ್ ನಿನ್ ಗಂಡನ್ನ ಎತ್ತೆಸೆಯುವಂತೆ ಆಗತ್ತಾ? ನನಗೆ ಇದು ಒಪ್ಪಿಗೆ ಇಲ್ಲ. ಅಲ್ಲ, ನಿಮ್ಗಳನ್ನ ಹೆಸರೇ ಏಟಾಗುತ್ತೆ, ಆದ್ರೆ ನಿಮ್ ಗಂಡಂದ್ರನ ಹೆಸರೇ ಏಟಾಗಲ್ವಾ? ಅಕಸ್ಮಾತ್ ಅವ್ರ ತಲೆ ಏನಾದ್ರು ನೆಲಕ್ಕೆ ಹೊಡ್ಕೊಂಡು ಸತ್ಗಿತ್ತೋದ್ರೆ ಯಾರ್ರೀ ಹೊಣೆ? ಇದನ್ನ ಲೈವ್ ಆಗಿ ಶೂಟ್ ಮಾಡಕ್ ಬಂದಿರೋ ರಿಯಾಲಿಟಿ ಶೋ ರಾಜೇಂದ್ರ. ನಿನ್ನನ್ನ ನಾನು ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಒಬ್ಬೊಬ್ಬರನ್ನು ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ, ಇದೊಂದ್ಸಲ ಕ್ಷಮಿಸ್ಬಿಡಿ ಇನ್ಸ್ಪೆಕ್ಟರ್. ರಿಯಾಲಿಟಿ ಶೋ ಹೆಸರಿ ತುಂಬಾ ಅಸಹ್ಯಕರವಾದ ಅಮಾನುಷಕರವಾದ ಸ್ಪರ್ಧೆಗಳನ್ನ ಇಡೋದು ನಮ್ಮ ಭಾರತೀಯ ಸಂಸ್ಕೃತಿಗೆ ಒಗ್ಗುವಂತದ್ದಲ್ಲ. ಇಂತಹ ಸ್ಪರ್ಧೆಗಳನ್ನ ನಾವು ಖಂಡಿಸ್ಬೇಕು. ಹಾಗಾಗಿ ಇವರಿಬ್ಬರನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಪ್ಲೀಸ್ ನಮ್ನ ಅರೆಸ್ಟ್ ಮಾಡಬೇಡಿ. ಬೇಕಾದ್ರೆ ನಿಮ್ಗೆ ಮನಿ ಕೊಡ್ತೀನಿ. ಎಷ್ಟು ಕೊಡ್ತೀರಾ? ಸದ್ಯಕ್ಕೆ 10,000 ಇದೆ, ಕೊಡು. ನಮ್ಮನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದು ಅಲ್ಲದೆ ಮೇಲೆ 10,000 ರೂಪಾಯಿ ದುಡ್ಡು ಕೊಡ್ತಾ ಇದ್ರಲ್ಲ. ನೀವು ಇನ್ಸ್ಪೆಕ್ಟರ್ ಅಲ್ಲ, ನಡೆದಾಡೋ ದೇವ್ರು. ನೀವ್ ಅನ್ಕೊಂಡ ಹಾಗೆ ನಾನ್ ನಡೆದಾಡೋ ದೇವ್ರು ಅಲ್ಲ, ಇನ್ಸ್ಪೆಕ್ಟರ್ ಅಲ್ಲ. ಮತ್ತೆ ನಿಮ್ಮನ್ನ ಕಾಪಾಡೋದಕ್ ಬಂದಿರೋ